ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸುಷ್ಮಾ ಸಿಂಪಲ್ ಕನ್ನಡತಿಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇಲ್ಲಿ ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಡೌಟ್ ಆದರೆ ಇದೆ. ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತು ಹಣ ಯಾರಿಗೆ ಬಂದಿದೆ, ನಮಗೆ ಯಾಕೆ ಬಂದಿಲ್ಲ, ಆ್ಯಂಡ್ ನಮ್ಮ ಸ್ನೇಹಿತರಿಗೆ ಯಾವುದೋ 2,000 ಹಣ ಆದರೆ ಬರ್ತಿದೆ. ಅಲ್ಲ ಅವರಿಗೆ ಯಾವ ಕಂತು ಹಣ ಬಂದಿದೆ, ನಮಗೆ 15ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ಫಲಾನುಭವಿಗಳಲ್ಲಿ ಸಾಕಷ್ಟು ಡೌಟ್ಸ್ ಆದರೆ ಇದೆ. ಇದೆಲ್ಲವೂ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೀವು ವಾಚ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಒಂದು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಇದು ಇನ್ನೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಅದಕ್ಕೆ ಕೆಳಗಡೆ ಲೈಕ್ ಬಟನ್ ಕೂಡ ಇರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿ ಅದನ್ನು ಒಂದು ಸಬ್ಸ್ಕ್ರೈಬ್ ಬೆಲ್ಲನ್ನು ಕಾಣಿಸಿದೆ ಅದು ಕ್ಲಿಕ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತೀರಾ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಒಂದು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಇರುವಂತಹ ಒಂದು ಡೌಟ್, 15ನೇ ಕಂತು ಹಣ ಯಾರಿಗೆ ಬಂದಿದೆ, ನಮಗೆ ಯಾಕೆ ಬಂದಿಲ್ಲ ಅಂತ ಹೇಳಿಬಿಟ್ಟು ಫಲಾನುಭವಿಗಳಲ್ಲಿ ಒಂದು ಡೌಟ್ ಆದರೆ ಇದೆ. ಮೊದಲಿಗೆ ನೀವು ಇದನ್ನು ತಿಳ್ಕೋಬೇಕು. ನೋಡಿ, ಫಲಾನುಭವಿಗಳಿಗೆ ಸರ್ಕಾರದ ಕಡೆಯಿಂದ ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಯ ಹಣ 14ನೇ ಕಂತಿನ ಹಣದವರೆಗೂ ಹಣ ಬಿಡುಗಡೆ ಮಾಡಿದ್ದಾರೆ. 15ನೇ ಕಂತು ಹಣ ಆದರೆ ಸದ್ಯಕ್ಕೆ ಇನ್ನೂ ಹಣ ಆದರೆ ಬಿಡುಗಡೆ ಮಾಡಿಲ್ಲ. ಇಲ್ಲಿ 15ನೇ ಕಂತು ಹಣ ಯಾವ ಒಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೂ ಸಹ ಜಮಾ ಆಗಿಲ್ಲ. ಇದು ಚೆನ್ನಾಗಿ ನಿಮಗೆ ನೆನಪಿರಬೇಕು. ಇನ್ನು ಇದರ ಒಂದು ಪ್ರೊಸೆಸ್ನೇ ಸ್ಟಾರ್ಟ್ ಆಗಿಲ್ಲ. ನೋಡಿ, ಇದರ ಒಂದು ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ಹೇಳ್ತೀನಿ. ಮೊದಲಿಗೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹಣ ಬಿಡುಗಡೆ ಮಾಡ್ತಾರೆ. ಹಣ ಬಿಡುಗಡೆ ಮಾಡಿದಾದ್ಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ DBT ಮೂಲಕ ಅದರ ಹಣ ಜಮಾ ಮಾಡ್ತಾರೆ. ಈಗ ಸದ್ಯದ ಮಟ್ಟಿಗೆ ಬರ್ತಿರುವಂತಹ ಅಫಿಷಿಯಲ್ ಅಪ್ಡೇಟ್ಸ್ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತು ಹಣ ಆದರೆ ಸದ್ಯಕ್ಕೆ ಇನ್ನೂ ಬಿಡುಗಡೆ ಆಗಿಲ್ಲ. ಇದುವರೆಗೇನು 14ನೇ ಕಂತಿನ ಹಣದವರೆಗೂ ಆದರೆ ಹಣ ಬಿಡುಗಡೆ ಆಗಿದೆ. ಆ್ಯಂಡ್ ನೀವು ಕೇಳಬಹುದು, ಫಲಾನುಭವಿಗಳು ಸರ್ ಹಾಗಾದರೆ ನಮ್ಮ ಒಂದು ಸ್ನೇಹಿತರಿಗೆ 2,000 ಹಣ ಬಂದಿದೆ ಅಲ್ವಾ, ನಿನ್ನೆ ಬಂದಿದೆ, ಮೊನ್ನೆ ಬಂದಿದೆ ಅಂತ ಹೇಳಿಬಿಟ್ಟು ನೀವು ಫಲಾನುಭವಿಗಳು ಕೇಳಬಹುದು. ಹೌದು, ನಿಮ್ಮ ಒಂದು ಸ್ನೇಹಿತರಿಗೂ 2,000 ಹಣ ನಿನ್ನೆ ಬಂದಿರುತ್ತೆ ಆ್ಯಂಡ್ ಹಾಗೇನು ಮೊನ್ನೆ ಕೂಡ ಬಂದಿರುತ್ತೆ ಅಂತ ಅಂದರೆ ಈ ಒಂದು ಫಲಾನುಭವಿಗಳಿಗೆ 14ನೇ ಕಂತು ಹಣ ಆದರೆ ಜಮಾ ಆಗಿರೋದಿಲ್ಲ. ಓಕೆನಾ. ಆ ಒಂದು ರೀಸನ್ನಿಂದ 14ನೇ ಕಂತು ಹಣ ಈಗಾಗಲೇ ಬಿಡುಗಡೆ ಆಗಿದೆ. ಒಂದಿಷ್ಟು ಫಲಾನುಭವಿಗಳಿಗೆ 14ನೇ ಕಂತು ಹಣ ಇನ್ನೂ ಜಮಾ ಆಗಿಲ್ಲ. ಅವರಿಗೂ ಪೆಂಡಿಂಗ್ ಆದರೆ ಇತ್ತು, ಅದರ ಒಂದು ಹಣ ಆದರೆ ಬ್ಯಾಂಕ್ ಖಾತೆಗೂ ಜಮಾ ಆಗ್ತಾ ಬರ್ತಿರೋದು. ಓಕೆನಾ. 15ನೇ ಕಂತಿನ ಹಣ ಅಲ್ಲ, ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಆಗಿರೋದು. ಫಲಾನುಭವಿಗಳಿಗೆ ಬಂದಿರುವಂಥದ್ದು 14ನೇ ಕಂತು ಹಣ. ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಅಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೇನು ಹಣ ಜಮಾ ಆಗಿರುವಂತಹ ಅದಾಗಿದೆ. ಓಕೆ, ನೀವು ಕೇಳ್ಬೋದು, ಆಗಿದ್ದರೆ ಗೃಹಲಕ್ಷ್ಮಿ ಯೋಜನೆ 15ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ನಿಮಗೆ ಗೊತ್ತಿರ್ಬೋದು ಯಾವಾಗ ಬರುತ್ತೆ ಅಂತ ಹೇಳಿ. ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ನಾನು ನಿಮಗೆ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು. ನನ್ನ ವಿಡಿಯೋ ನೀವು ಕಂಪ್ಲೀಟಾಗಿ ನೋಡ್ತಿದ್ರೆ ನಿಮಗೂ ಗೊತ್ತಾಗುತ್ತೆ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಅಂದರೆ ಈ ಮಂತ್ ಎಂಡ್ ಆಗುವಷ್ಟರೊಳಗೆ ನಿಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡೋದಕ್ಕೆ ಇದರ ಒಂದು ಪ್ರೊಸೆಸನ್ನು ಸ್ಟಾರ್ಟ್ ಮಾಡ್ಕೋತಿದ್ದಾರೆ. ಒನ್ಸ್ ಇದರ ಒಂದು ಪ್ರೊಸೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾದಮೇಲೆ 10 to 15 ಡೇಸ್ ಒಳಗಡೆ ನಿಮಗೆ ಬಂದುಬಿಡುತ್ತೆ. ಓಕೆನಾ. ಅದಕ್ಕಿಂತ ಮುಂಚೆ ಏನು ಅರ್ಹ ಇರುವ ಎಲ್ಲ ಬ್ಯಾಂಕ್ ಖಾತೆಗಳಿಗೂ ಕೂಡ ಅದಕ್ಕೆ ಒಂದು 10 ರಿಂದ 15 ದಿನಗಳ ಒಳಗೆ ಬೇಕಾಗುತ್ತೆ. ಈ ತಿಂಗಳು ಕಂಪ್ಲೀಟ್ ಆಗುವಷ್ಟರೊಳಗೆ ನಿಮಗೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ 15 ದಿನಗಳಲ್ಲಿ ನಿಮಗೆ ಅಪ್ಡೇಟ್ ಆಗಿಬಿಡುತ್ತೆ. ಓಕೆನಾ. ಒಂದಿಷ್ಟು ಅಫಿಷಿಯಲ್ ಅಪ್ಡೇಟ್ ಆದರೆ ಬಂದಿರುತ್ತೆ, ನೋಡ್ಕೊಳ್ಳಿ. ಸದ್ಯಕ್ಕೆ ಇನ್ನೂ ಬಿಡುಗಡೆ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಹಣ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆಗಿದ್ದಾದಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗ್ತಾ ಹೋಗುತ್ತೆ. ನಿಮಗೆ ಮುಂದಿನ ತಿಂಗಳು 14 ಅಂದರೆ 10ನೇ ತಾರೀಕು ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ 90% ಅಷ್ಟರೊಳಗೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ 15ನೇ ಕಂತಿನ ಹಣ ಬಿಡುಗಡೆ ಆಗಿರುತ್ತೆ. ಅತಿ ಶೀಘ್ರದಲ್ಲೇ 15ನೇ ಕಂತಿನ ಹಣ ಆದರೆ ಆಗುವಷ್ಟರೊಳಗೆ ಬಿಡುಗಡೆ ಆಗಿದ್ದಾದಮೇಲೆ ಪ್ರತಿದಿನ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಆದರೆ ಜಮಾ ಆಗುತ್ತೆ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತು ಹಣ ಬಂದಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ಒಂದು ಲೈಕ್ ಮೂಲಕ ತಿಳಿಸಿ, ಹಾಗೆ ಆ್ಯಂಡ್ ಒಂದು ಕಮೆಂಟ್ಸನ್ನು ತಿಳಿಸಿ ಅಂತ ಹೇಳ್ತಾ, ಗೃಹಲಕ್ಷ್ಮಿ ಯೋಜನೆಯ ಹೀಗೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಬರ್ತಾ ಇರುತ್ತೆ. ನನ್ನ ಚಾನಲ್ ಸಿಂಪಲ್ ಸುಷ್ಮಾ ಕನ್ನಡತಿಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ, ಹೀಗೆ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ಏನಾದರೂ ನಿಮಗೆ ಜಾಬ್ ರಿಕ್ವೈರ್ಡ್ ಇದ್ದರೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಹೋಗಿ ನೀವು ಫಾಲೋ ಮಾಡ್ಬೋದು. ನಾನು ಡೈಲಿ ಡೇ ಟು ಡೇ ನಾನು ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಇನ್ಸ್ಟಾಗ್ರಾಮಲ್ಲಿ. ನಿಮಗೇನಾದರೂ ಅವಶ್ಯಕತೆ
ಇತ್ತು ಅನ್ಸಿದ್ರೆ ಸೊ ನೀವು ಹೋಗಿ ಫಾಲೋ ಮಾಡಿ DM ಮಾಡಿ. ಸೊ ನನಗೆ ಏನೇ ಬೇಕಿದ್ರೂ ಕೂಡ ನಾನು ನಿಮಗೆ ಜಾಬ್ ಯಾವ ಥರ ಬೇಕು ಅಂತೇಳಿ ಮೆಸೇಜ್ ಹಾಕಿದ್ರೆ ಸಾಕು. ಸೊ ನಾನು ಎಲ್ಲ ತರಹ ಜಾಬ್ನ ನಾನು ಅಪ್ಡೇಟ್ ಮಾಡಿರ್ತೀನಿ. ವರ್ಕ್ ಫ್ರಮ್ ಹೋಮಿಂದ ಇರ್ಬೋದು, ಆಫೀಸ್ ವರ್ಕ್ ಆಗಿರ್ಬೋದು, ನಿಮಗೆ ಯಾವ ಥರ ಜಾಬ್ ಬೇಕು ನೆಸೆಸಿಟಿ ಇದೆ ಅನ್ನೋದನ್ನು ಒಂದು ಮೆಸೇಜನ್ನು ಮಾಡಿ ಸಾಕು. ಸೊ ನಿಮ್ಗೆ ಯಾವುದೇ ತರಹ ಯಾರಿಗೆ ಕೂಡ ನೀವು ಪೇ ಮಾಡಿ ನೀವು ಜಾಬ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟಾಗಿ ನಾನು ಲಿಂಕನ್ನು ಮೆನ್ಷನ್ ಮಾಡಿರ್ತೀನಿ, ಫೋನ್ ನಂಬರ್ಗಳನ್ನ ಹಾಕಿರ್ತೀನಿ. ಸೊ ನೀವು ಡೈರೆಕ್ಟಾಗಿ ಹೋಗಿ ಅಲ್ಲೇ ಕಾಂಟ್ಯಾಕ್ಟ್ ಮಾಡ್ಬೋದು. ಜಸ್ಟ್ ರೆಸ್ಯೂಮ್ನ ಸೆಂಡ್ ಮಾಡಿದ್ರೆ ಸಾಕು ವಾಟ್ಸಪ್ಪಲ್ಲಿ. ಸೊ ಅವರೇ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ನೀವು ಯಾರಿಗೂ ಕೂಡ ಅಮೌಂಟ್ನ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆನಾ? ನೀವು ಅಷ್ಟೇ ಜಾಗೃತರಾಗಿರಿ. ಯಾಕೆ ಅಂತಂದರೆ ಈಗಿನ ಕಾಲದಲ್ಲಿ ಅಮೌಂಟ್ ಇಸ್ಕೋತಾರೆ ಜಾಬ್ ಕೊಡಿಸ್ತೀವಿ ಅಂತ ಹೇಳಿ, ಅದೆಲ್ಲ ಸುಳ್ಳು, ಫೇಕ್ ಆಗಿರುತ್ತೆ. ಸೊ ಎಕ್ಸ್ಪೀರಿಯನ್ಸು ಯಾರ್ಯಾರಿಗೆಲ್ಲ ಆಗಿರುತ್ತೆ ಅವರು ಕೂಡ ಮೆಸೇಜ್ ಹಾಕಿ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತೇಳಿ. ಸೊ ವೀಕ್ಷಕರು ಯಾರೆಲ್ಲ ನೋಡ್ತಾರೆ ಅವ್ರಿಗೂ ಕೂಡ ಅನುಭವ ಆಗಲಿ ಅಂತ ಹೇಳ್ತಾ, ಏನಾದರೂ ಡೌಟ್ ಇದ್ದರೆ ಮೆಸೇಜ್ ಮಾಡಿ ಅಂತ ಹೇಳಿ.